ನಮಸ್ಕಾರ ಸ್ನೇಹಿತರೆ. ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಒಂದು ಬೆಳವಣಿಗೆಯನ್ನು ನೋಡಿದ್ರೆ, ಒಂದು ಮುಳುಗುತ್ತಿರುವಂತಹ ಹಡಗು ಇನ್ನೊಂದು ಮುಳುಗಿರುವ ಹಡಗನ್ನ ಎಳೆದು ದಡಕ್ಕೆ ತರ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ, ಅಂತಹ ವಿದ್ಯಮಾನ ಏನು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಗಾದೆ ಇದೆ, ಮುಳುಗ್ತಿರುವವನಿಗೆ ಹುಲ್ಲುಗಡ್ಡಿ ಆಧಾರ ಅಂತೇಳಿ. ಅದೇ ರೀತಿಯಾದಂತಹ ವಿದ್ಯಮಾನ ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾ ಇದೆ. ನಿಮ್ಗೆ ಗೊತ್ತಿದೆ, ಇಂಡಿ ಒಕ್ಕೂಟ ಅಂತ ತಿಳ್ಕೊಂಡಿದೆ. ಈ ಇಂಡಿ ಒಕ್ಕೂಟದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಕೆಲವರೀಗ ಇದನ್ನ ಇಂಡಿ ಒಕ್ಕೂಟದ ಬದಲಿಗೆ ಚಿಂದಿ ಒಕ್ಕೂಟ ಅಂತ ಹೇಳಿ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಇವರ ಒಕ್ಕೂಟ ಸಂಪೂರ್ಣವಾಗಿ ಛಿದ್ರ ಆಗಿ ಹೋಗಿದೆ. ಮೊನ್ನೆಷ್ಟೇ ಒಂದು ಮೀಟಿಂಗ್ ಅನ್ನ ಕರೆದ್ರು. ಆ ಮೀಟಿಂಗ್ ಗೆ ಕೆಲವರು ಗೈರಾಗಿದ್ದನ್ನು ಕೂಡ ನೀವು ನೋಡಿದ್ದೀರಾ. ಅಂದ್ರೆ ಈ ಇಂಡಿ ಒಕ್ಕೂಟದಲ್ಲಿ ಮೊದಲಿಂದ ಬಲ ಈಗ ಕಾಣಿಸ್ತಾ ಇಲ್ಲ. ಅದು ಈಗಾಗಲೇ ಚೂರಾಗಿ ಹೋಗ್ತಾ ಇದೆ. ಒಂದೊಂದೇ ಚುನಾವಣೆ ನಡೀತಾ ಇದ್ದ ಹಾಗೇನೆ ಈ ಇಂಡಿ ಒಕ್ಕೂಟದ ಬಲ ಕುಗ್ಗುತ್ತಾ ಇದೆ. ಆದ್ರೆ ಈ ಇಂಡಿ ಒಕ್ಕೂಟದ ಯಜಮಾನಿಕೆಯನ್ನು ವಹಿಸಿಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷ ಏನಾದ್ರೂ ಮಾಡಿ ಈ ಇಂಡಿ ಒಕ್ಕೂಟವನ್ನು ಒಗ್ಗೂಡಿಸಬೇಕು, ಆ ಮುಖಾಂತರ ಮುಂದಿನ ಚುನಾವಣೆಗಳಲ್ಲಿ ನಾವು ತಿರುಗಿ ಬೀಳಬೇಕು, ಅಂದ್ರೆ ಬಿಜೆಪಿಗೆ ತಿರುಗಿ ಬೀಳಬೇಕು, ಈ ರೀತಿಯಾದಂತಹ ಪ್ಲಾನ್ ನ ಮಾಡ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಅವರು ಸತತವಾಗಿ ಫೇಲ್ಯೂರ್ ಆಗ್ತಾನೆ ಇದ್ದಾರೆ. ಇವರ ನಡುವೆನೆ ಸರಿಯಾದಂತಹ ತಾಳಮೇಳ ಇಲ್ಲ. ನಿಮ್ಗೆ ಗೊತ್ತಿದೆ, ಪ್ರತಿ ಚುನಾವಣೆಯಲ್ಲಿ ಕೂಡ ಅಷ್ಟೇ ಈ ಇಂಡಿ ಒಕ್ಕೂಟದಲ್ಲಿರುವವರೇ ಪರಸ್ಪರ ವಿರುದ್ಧವಾಗಿ ಸಣಸಾಡ್ತಾರೆ. ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಮೊನ್ನೆ ಪಶ್ಚಿಮ ಬಂಗಾಳದ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ಟಿಎಂಸಿ ಪಕ್ಷ ಧೂಳಿಪಟವಾಗಿ ಹೋಯ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ದೀದಿ ಸಾಮ್ರಾಜ್ಯ ಅನ್ನೋದು ಸಂಪೂರ್ಣವಾಗಿ ಪತನ ಆಗಿ ಹೋಗ್ಬಿಟ್ಟಿದೆ. ಈಗ ಅವರ ಬಳಿ ಇರುವಂತಹ 80 MLAಗಳಲ್ಲಿ ಒಂದಿಷ್ಟು ಜನ ಈಗಾಗಲೇ ಹೊರ ನಡೆದಿದ್ದಾರೆ. ಹಾಗೇನೆ ಅವರ ಬಳಿ ಇರುವಂತಹ 28 ಸಂಸದರಲ್ಲಿ ಈಗಾಗಲೇ 20 ಜನ ತಾವು ಟಿಎಂಸಿ ಇಂದ ಹೊರ ಬಂದಿರುವುದಾಗಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ, ನಮ್ಮದ್ದೇ ಒರಿಜಿನಲ್ ಟಿಎಂಸಿ ಅಂತ ಹೇಳ್ಕೊಂಡು. ಈಗ ಲೇಟೆಸ್ಟ್ ಆಗಿ ಇದಕ್ಕೆ ಇನ್ನೊಂದು 2-3 ಜನ ಸೇರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಹಾಗೇನೆ ಮಮತಾ ಬ್ಯಾನರ್ಜಿ ಇರಬಹುದು ಅಥವಾ ಆಕೆ ಅಳಿಯ ಆಗಿರುವಂತಹ ಅಭಿಷೇಕ್ ಬ್ಯಾನರ್ಜಿ ಇರಬಹುದು, ಇವ್ರು ಯಾರು ಕೂಡ ಪಶ್ಚಿಮ ಬಂಗಾಳದಲ್ಲಿ ತಿರುಗಾಡುವಂತಹ ಪರಿಸ್ಥಿತಿ ಕೂಡ ಈಗ ಇಲ್ಲ. ಎಲ್ಲಿ ಹೋದ್ರು ಅವ್ರ ಮೇಲೆ ಮೊಟ್ಟೆ ಎಸಿತಾ ಇದ್ದಾರೆ, ಟೊಮೆಟೊ ಹಣ್ಣನ್ನ ಹೊಡಿತಾ ಇದ್ದಾರೆ, ಹಾಗೇನೆ ಚೋರ್ 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 ಅಂತ ಕೂಗಾಡ್ತಾ ಇದ್ದಾರೆ. ಕೇವಲ ಇವರಿಬ್ಬರು ಅಂತ ಹೇಳ್ಕೊಂಡಲ್ಲ, ಈಗ ಮಮತಾ ಬ್ಯಾನರ್ಜಿ ಅವ್ರ ಜೊತೆ ಎಷ್ಟು ಜನ MLAಗಳಿರ್ಬೋದು ಅಥವಾ MP ಗಳಿರ್ಬೋದು, ಇವರು ಹೊರಗಡೆ ಓಡಾಡದೇ ಇರುವಂತಹ ಪರಿಸ್ಥಿತಿ ಅಲ್ಲಿದೆ. ಅದ್ರ ಜೊತೆ ಈ ಹಿಂದಿನ 15 ವರ್ಷಗಳಲ್ಲಿ ಇವ್ರು ಮಾಡಿರುವಂತಹ ಎಲ್ಲಾ ಕರ್ಮಕಾಂಡಗಳನ್ನ ಸುವೇಂದು ಅಧಿಕಾರಿ ಒಂದೊಂದಾಗಿ ಹೊರತೆಕ್ತಾ ಇದ್ದಾರೆ. ಟಿಎಂಸಿಯ ಹಲವಾರು ಮಾಜಿ MLAಗಳಿರ್ಬೋದು ಅಥವಾ ಸದ್ಯಕ್ಕಿರುವಂತಹ ಲೀಡರ್ಸ್ಗಳಿರ್ಬೋದು, ಇವರೆಲ್ಲರೂ ಈಗ ಜೈಲು ಸೇರ್ತಾ ಇದ್ದಾರೆ. ಈ 15 ವರ್ಷಗಳಲ್ಲಿ ಇವ್ರು ಮಾಡಿರುವಂತಹ ಎಲ್ಲಾ ಭ್ರಷ್ಟಾಚಾರಗಳನ್ನ ಹೊರಗೆಳಿತಾ ಇದ್ದಾರೆ. ಹಾಗೆ ಅಲ್ಲಿ ನಡೆದಿರುವಂತಹ ಪ್ರತಿಯೊಂದು ಗಲಭೆಯಲ್ಲಿ ಕೂಡ ಇವರ ಪಾತ್ರ ಇದ್ದಿತ್ತು. ಆ ಗಲಭೆಗಳ ಎಲ್ಲಾ ಫೈಲ್ಗಳನ್ನ ಈಗ ಓಪನ್ ಮಾಡಿಸಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕೆಲವರು ಈ ಹಿಂದೆ ಹಣವನ್ನು ವಸೂಲಿ ಮಾಡಿದ್ದಾರೆ, ಈ ಕಟ್ ಮನಿ ಅಂತ ಏನ್ ಹೇಳ್ತಾರೆ, ಈ ಹಣವನ್ನ ಈಗ ವಾಪಸ್ ಕೊಡುವಂತಹ ಹಂತಕ್ಕೆ ತಲುಪಿದ್ದಾರೆ. ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ, ಕೆಲವು ಕಡೆ ಮೈಕ್ ಗಳನ್ನ ಕಟ್ಟಿಕೊಂಡು ಅನೌನ್ಸ್ ಮಾಡ್ತಾ ಇದ್ದಾರೆ ವಾರ್ಡ್ ವೈಸ್, ನೋಡಿ ನಿಮ್ಮಿಂದ ನಾವು ಪಡೆದಿರುವಂತಹ ಹಣವನ್ನ ಸಂಜೆ 5 ಗಂಟೆಗೆ ಇಂಥ ಕಡೆ ಬನ್ನಿ, ನಿಮ್ಗೆ ವಾಪಸ್ ಕೊಡ್ತಾ ಇದ್ದೇವೆ, ದಯವಿಟ್ಟು ಫಲಾನುಭವಿಗಳು ವಾಪಸ್ ಬಂದು ತಮ್ಮ ಹಣವನ್ನ ತಗೊಂಡು ಹೋಗ್ಬೇಕು, ಈ ರೀತಿಯಾಗಿ ಅನೌನ್ಸ್ ಮಾಡಿ ಅವ್ರನ್ನ ಕರೆದು ಅವರಿಗೆ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ. ಹಾಗೇನೆ ಇನ್ನು ಕೆಲವ್ರನ್ನ ಅಲ್ಲಿಯ ಜನರೇ ಹುಡುಕಿ ಹೊಡೆದು ಅವರಿಂದ ಹಣವನ್ನು ವಾಪಸ್ ತಗೊಳ್ತಾ ಇದ್ದಾರೆ. ಆ ರೀತಿಯಂತ ಪರಿಸ್ಥಿತಿ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿದೆ. ಮೊದಲಾದ್ರೆ ಇವ್ರ ಜೊತೆ ದೀದಿ ಇದ್ದಿದ್ರು, ಹಾಗೇನೆ ಈ ಅಭಿಷೇಕ್ ಬ್ಯಾನರ್ಜಿ ಇದ್ದಿದ್ದ. ಆದ್ರೆ ಈಗ ಇವ್ರನ್ನ ರಕ್ಷಿಸ್ಲಿಕ್ಕೆ ಯಾರು ಇಲ್ಲ. ಆ ರೀತಿಯಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬ್ಯಾನರ್ಜಿ ಅವರ ಮನೆ ಮೇಲೆ CID ದಾಳಿ ಕೂಡ ನಡೀತಾ ಇದೆ. ಇವರಿಗೆ ಈಗಾಗಲೇ ಕೆಲವೊಂದು ನೋಟಿಸ್ ಗಳನ್ನ ಕೂಡ ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹಲವಾರು ಹಗರಣಗಳ ರೂವಾರಿ ಅನ್ಸ್ಕೊಂಡಿರುವಂತಹ ಅಭಿಷೇಕ್ ಬ್ಯಾನರ್ಜಿಯನ್ನ ಯಾವುದೇ ಕ್ಷಣದಲ್ಲೇ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಆತನಿಗೆ ಈಗಾಗಲೇ CID 3 ಬಾರಿ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಆತ ಇನ್ನೂ ವಿಚಾರಣೆಗೆ ಹೋಗ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಮ್ಮೆ ಆತ ವಿಚಾರಣೆಗೆ ಹೋದ್ರೆ ಆತನನ್ನ ಬಂಧಿಸಿ ಒಳ ಕಳಿಸುವಂತ ಸಾಧ್ಯತೆ ಇರ್ತದೆ. ಹಾಗೇನೆ ಮಮತಾ ಬ್ಯಾನರ್ಜಿ ಕೂಡ ಅಷ್ಟೇ ಯಾವುದೇ ಸಂದರ್ಭದಲ್ಲಿ ಬಂಧನಕ್ಕೊಳಗಾಗುವಂತ ಸಾಧ್ಯತೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಒಂದ್ ವೇಳೆ ಮಮತಾ ಬ್ಯಾನರ್ಜಿ ಇರಬಹುದು ಅಥವಾ ಅಭಿಷೇಕ್ ಬ್ಯಾನರ್ಜಿ ಇರಬಹುದು, ಇವ್ರನ್ನ ಏನಾದ್ರೂ ಬಂಧಿಸಿ ಒಳಗಡೆ ಕಳಿಸಿದ್ರೆ ಇವರ ಪರವಾಗಿ ಹೋರಾಡ್ಲಿಕ್ಕೂ ಕೂಡ ಅಲ್ಲಿ ಸದ್ಯಕ್ಕೆ ಜನ ಇಲ್ಲ. ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಏನಿದ್ರು ಕೂಡ ಸದ್ಯಕ್ಕೆ ಈ ಕಲ್ಯಾಣ್ ಬ್ಯಾನರ್ಜಿ ಅನ್ನೋ ಒಬ್ಬ ವ್ಯಕ್ತಿ ಮಾತ್ರ ಹೊರಗಡೆ ಇದ್ದಾನೆ. ಆತ ಇವರ ಪರವಾಗಿ ಸ್ವಲ್ಪ ಮಾತಾಡ್ತಾ ಇದ್ದಾನೆ. ಆದ್ರೆ ಆತನ ಪರಿಸ್ಥಿತಿ ಕೂಡ ಹೇಗಾಗಿದೆ ಅಂತ ಹೇಳಿದ್ರೆ, ಆತ ಕೂಡ ಹೊರಗಡೆ ತಿರುಗಾಡದ ರೀತಿಯಲ್ಲಿ ಆಗಿದೆ. ಆತ ಹೊರಗಡೆ ಬಂದ ತಕ್ಷಣ ಚೋರ್ ಚೋರ್ ಅಂತ ಕೊಂಡು ಮೊಟ್ಟೆ ಹೊಡಿತಾ ಇದ್ದಾರೆ. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಾಗ ಮಮತಾ ಬ್ಯಾನರ್ಜಿ ಅವರಿಗೆ ಅನ್ಸಿರೋದು ಏನು ಅಂತ ಹೇಳಿದ್ರೆ, ತಾನು ಸೇಫ್ ಆಗ್ಬೇಕು. ಒಂದ್ ವೇಳೆ ನನ್ನನ್ನ ಏನಾದ್ರೂ ಜೈಲಿಗೆ ಕಳಿಸಿದ್ರೆ ನನ್ನ ಪರವಾಗಿ ಮಾತಾಡ್ಲಿಕ್ಕಾದ್ರೂ ಒಂದಿಷ್ಟು ಜನ ಬೇಕು. ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಅವರೊಂದು ದೊಡ್ಡದಾದಂತಹ ಒಂದು ಉಪಾಯವನ್ನು ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಜೊತೆಗೆ ಗುರುತಿಸಿಕೊಳ್ಳೋದು. ಈಗಾಗಲೇ ಅತ್ತೆ ಮತ್ತು ಅಳಿಯ ಇಬ್ಬರು ಕೂಡ ದೆಹಲಿಯಲ್ಲಿ ಠಿಕಾಣಿಯನ್ನು ಹೂಡಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಸತತವಾದ ಮೀಟಿಂಗ್ ಗಳು ನಡೀತಿದೆ. ನಿನ್ನೆ ನಡೆದಿರುವಂತಹ ಬೆಳವಣಿಗೆಗಳನ್ನ ಗಮನಿಸಿರಬಹುದು. ಅಭಿಷೇಕ್ ಬ್ಯಾನರ್ಜಿ ರಾಹುಲ್ ಗಾಂಧಿ ಜೊತೆಗೆ ಹೆಚ್ಚು ಕಡಿಮೆ ಒಂದು 2 ಗಂಟೆ ಸಮಯ ಕೂತ್ಕೊಂಡು ಏನೋ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ.
ಹಾಗೇನೆ ಮಮತಾ ಬ್ಯಾನರ್ಜಿ ತಮ್ಮ ಒಂದು ಕಾಲದ ಆಪ್ತ ಗೆಳತಿಯಾದಂತಹ ಸೋನಿಯಾ ಗಾಂಧಿ ಅವರ ಜೊತೆಗೆ ಬಹಳಷ್ಟು ಹೊತ್ತು ಕೂತ್ಕೊಂಡು ಮಾತಾಡಿದ್ದಾರೆ. ಈಗ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರ ಈ ಅಳಿದುಳಿದಿರುವಂತಹ ಟಿಎಂಸಿ ಪಕ್ಷ ಏನಿದೆ ಇದನ್ನ ಈಗ ಸದ್ಯಕ್ಕೆ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡ್ತಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಆದ್ರೆ ಇಲ್ಲಿ ವಿಲೀನ ಮಾಡ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗೋಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಟಿಎಂಸಿ ಪಕ್ಷ ಅನ್ನೋದು ಇವ್ರ ಕೈ ತಪ್ಪಿ ಹೋಗ್ಬಿಟ್ಟಿದೆ. ಇವರೇನದು ಅಳಿದುಳಿದಿರುವಂತಹ ತಮ್ಮ ಎಂಪಿಗಳಿರ್ಬೋದು, MLA ಗಳಿರ್ಬೋದು, ಅಥವಾ ರಾಜ್ಯಸಭಾ ಮೆಂಬರ್ಗಳಿರ್ಬೋದು, ಇವ್ರನ್ನೆಲ್ಲ ಸೇರಿಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೋಬೇಕೇ ಹೊರತು ಅದು ಬಿಟ್ಟು ಟಿಎಂಸಿಯನ್ನ ಕಾಂಗ್ರೆಸ್ ಜೊತೆಗೆ ಮರ್ಜ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಪ್ಲಾನ್ ಏನಿದೆ ಅಂತ ಹೇಳಿದ್ರೆ, ಒಂದ್ ವೇಳೆ ನನ್ನನ್ನು ಏನಾದ್ರೂ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರೆ ಆಗ ನನ್ನ ಪರವಾಗಿ ಬೀದಿಗಿಳಿದು ಹೋರಾಡ್ಲಿಕ್ಕೆ ಒಂದಿಷ್ಟು ಜನ ಬೇಕು. ಅದಕ್ಕಾಗಿ ಮಮತಾ ಬ್ಯಾನರ್ಜಿ ಅವರು ಈ ರೀತಿಯಂತ ಪ್ಲಾನ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂತೇಳಿ ಹೇಳಿದ್ರೆ, ಒಮ್ಮೆ ಈಕೆ ಕಾಂಗ್ರೆಸ್ ಜೊತೆಗೆ ಸೇರಿದ ತಕ್ಷಣ ಏನಾಗ್ತದೆ ಅಂದ್ರೆ, ಕಾಂಗ್ರೆಸ್ನದ್ದೇ ಆದಂತಹ ಒಂದು ಟೀಮ್ ಇದೆ, ಒಂದು ಇಕೋಸಿಸ್ಟಮ್ ಇದೆ, ಒಂದಿಷ್ಟು ಬುದ್ಧಿಜೀವಿಗಳು ಅನ್ಸ್ಕೊಂಡಿರುವಂತಹ ಒಂದಿಷ್ಟು ಜನರು ಕೂಡ ಇವ್ರ ಜೊತೆಗಿದ್ದಾರೆ. ಇವರೆಲ್ಲರೂ ಏನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ಹಾದಿ ಬೀದಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಒಂದಿಷ್ಟು ಪ್ರತಿಭಟನೆಗಳನ್ನ ಆಯೋಜನೆ ಮಾಡ್ತಾರೆ, ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಲೇಖನಗಳನ್ನ ಬರೀತಾರೆ. ಇವರಿಗೆ ಇಂಪಾರ್ಟೆನ್ಸ್ ಕೊಡುವಂತ ಕೆಲವೊಂದು ಪೇಪರ್ಗಳಿದೆ, ಆ ಪೇಪರ್ಗಳಲ್ಲಿ ಇವರು ಲೇಖನಗಳನ್ನ ಬರೀಲಿಕ್ಕೆ ಶುರು ಮಾಡ್ತಾರೆ. ಆ ಮೂಲಕ ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ತಾ ಇದೆ, ಸಂವಿಧಾನಕ್ಕೆ ಬೆಲೆ ಇಲ್ಲ, ನೋಡಿ ಇಂತಹ ಅವರು ಶ್ರೇಷ್ಠ ನಾಯಕಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ, ಹಾಗೇನೆ ಎಮರ್ಜ್ ಆಗ್ತಾ ಇರುವಂತಹ ಒಬ್ಬ ಯುವ ನಾಯಕನ ರಾಜಕೀಯ ಜೀವನವನ್ನು ಇವರು ಚ್ಯೂಟಿ ಹಾಕ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಪ್ರಚಾರವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಮೂಲಕ ದೀದಿಗೆ ಒಂದು ನೈತಿಕ ಬೆಂಬಲವನ್ನು ಕೊಡ್ಲಿಕ್ಕೆ ಇವರೆಲ್ಲರೂ ಪ್ರಯತ್ನಿಸ್ತಾರೆ. ಇದು ಮಮತಾ ಬ್ಯಾನರ್ಜಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರೀಗ ಸೋನಿಯಾ ಗಾಂಧಿ ಅವರಿಗೆ ಶರಣಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ಇನ್ನೊಂದು ಗಾದೆ ಇದೆ ನೋಡಿ, ನಾಯಿ ಹಸ್ದಿತ್ತು ರೊಟ್ಟಿ ಹಳಸಿತ್ತು ಅಂತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಕಾಂಗ್ರೆಸ್ ಪಕ್ಷ ಅನ್ನುವ ಈ ಒಂದು ಹಡಗೇನಿದೆ ಇದು ಆಲ್ಮೋಸ್ಟ್ ಮುಳುಗ್ ಹೋಗ್ಬಿಟ್ಟಿದೆ. ಈಗ ಇವರಿಗೂ ಕೂಡ ಏನೋ ಒಂದು ಆಸರೆ ಬೇಕಾಗಿತ್ತು. ಹಾಗಾಗಿ ಈಗ ಟಿಎಂಸಿಯನ್ನು ಇವರು ತಮ್ಮತ್ತ ಬರ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರೆ ಆಗ ಏನಾಗ್ತದೆ ಜಸ್ಟ್ ಯೋಚನೆ ಮಾಡಿ. ಯಾಕಂದ್ರೆ ಇವರಿಬ್ರು ಕೂಡ ಅಷ್ಟೇ ಓಲೈಕೆ ಚಾಂಪಿಯನ್ಸ್ಗಳು. ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ಮಮತಾ ಬ್ಯಾನರ್ಜಿ ಇರಬಹುದು, ಇವ್ರು ಯಾವಾಗ್ಲೂ ಅಷ್ಟೇ ಮುಸ್ಲಿಂ ಮತದಾರರ ಓಲೈಕೆಗಾಗಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಲಿಕ್ಕೆ ತಯಾರಿರುವಂತವ್ರು. ಈ ರೀತಿಯಂತ ಓಲೈಕೆ ಚಾಂಪಿಯನ್ಸ್ಗಳು ಒಟ್ಟಿಗೆ ಸೇರಿದಾಗ ಮುಂದಿನ ದಿನಗಳಲ್ಲಿ ಏನಾಗ್ಬಹುದು ಜಸ್ಟ್ ನೀವು ಯೋಚನೆ ಮಾಡಿ. ಇಲ್ಲಿ ಸೋನಿಯಾ ಗಾಂಧಿ ಮಮತಾ ಬ್ಯಾನರ್ಜಿ ಅವ್ರನ್ನ ತಮ್ಮ ಜೊತೆ ಸೇರಿಸ್ಕೊಳ್ಳಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಒಂದ್ ವೇಳೆ ಇವ್ರ ಜೊತೆಗಿದ್ರೆ ಆಗ ಪಾರ್ಲಿಮೆಂಟ್ ನಲ್ಲಿ ಮೋದಿ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ಕೂಡ ಒಂದು ಬಲ ಸಿಕ್ಕಾಗ್ತದೆ. ಸದ್ಯಕ್ಕೆ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವ್ರನ್ನ ಏನಾದ್ರೂ ಮಾಡಿ ಲೋಕಸಭೆಗೆ ಕರ್ಸ್ಕೋಬೇಕು ಅವರು. ಅದಕ್ಕಾಗಿ ಒಂದು ಸ್ಟೇಜ್ ಕೂಡ ಸೆಟ್ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಬಸೀರ್ಹಾಟ್ ಅನ್ನುವ ಲೋಕಸಭಾ ಕ್ಷೇತ್ರ ಏನಿದೆ, ಅಲ್ಲಿಯ ಟಿಎಂಸಿ ಎಂಪಿ ಆಗಿರುವಂತಹ ಹಾಜಿ ನಸ್ರುಲ್ ಇಸ್ಲಾಂ ಇತ್ತೀಚೆಗೆ ತೀರ್ಕೊಂಡಿದ್ದಾರೆ. ಆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಇಲ್ಲಿ ಪ್ಲಾನ್ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ, ಈ ಉಪಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಚುನಾವಣಾ ಕಣಕ್ಕಿಳಿತಾರೆ. ಅಲ್ಲಿ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಟಿಎಂಸಿ ಅಭ್ಯರ್ಥಿ 3 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ಹಾಗೆ ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಈ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 5ರಲ್ಲಿ ಟಿಎಂಸಿ ಲೀಡ್ ಅನ್ನ ಗಳಿಸಿತ್ತು. ಹಾಗಾಗಿ ಈ ಕ್ಷೇತ್ರ ಅನ್ನೋದು ಮಮತಾ ಬ್ಯಾನರ್ಜಿಯವರಿಗೆ ಅತ್ಯಂತ ಸೇಫ್ ಆಗಿರುವಂತಹ ಕ್ಷೇತ್ರ ಅನ್ಸ್ಕೊಳ್ತದೆ. ಹಾಗಾಗಿ ಈ ಕ್ಷೇತ್ರದಿಂದ ಮಮತಾ ಬ್ಯಾನರ್ಜಿ ಅವರು ಚುನಾವಣೆಗೆ ಇಳಿಯುವಂತ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ನದ್ದು ಒಂದಿಷ್ಟು ವೋಟ್ ಶೇರ್ ಅಲ್ಲಿದೆ. ಅದಲ್ಲದೆ ಇದು ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರ ಆಗಿರೋದ್ರಿಂದ ಮಮತಾ ಬ್ಯಾನರ್ಜಿ ಅವರು ಅತ್ಯಂತ ಸುಲಭವಾಗಿ ಗೆದ್ದು ಬರಬಹುದು. ಈ ರೀತಿಯಾಗಿ ಪ್ಲಾನ್ ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತಹ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ಚುನಾವಣೆ ನಡೆದ ನಂತರ ಈಗ ಬಿಜೆಪಿ ಆಡಳಿತಕ್ಕೆ ಬಂದಿದೆಯಲ್ಲ, ಪಶ್ಚಿಮ ಬಂಗಾಳದಲ್ಲಿ ಸಿನಾರಿಯೋ ಅನ್ನೋದು ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಅಲ್ಲಿರುವಂತಹ ಟಿಎಂಸಿ ಗುಂಡಾ ಪಡೆ ಏನಿದೆ, ಅವರು ಸದ್ಯಕ್ಕೆ ಮನೆಯಿಂದ ಹೊರ ಬರದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರನ್ನ ನೋಡಿದ್ರೆ ಜನ ಕಲ್ಲು ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಆ ರೀತಿಯಾದಂತ ಪರಿಸ್ಥಿತಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಪರವಾಗಿ ಯಾರಾದ್ರೂ ಕೆಲಸ ಮಾಡ್ತಾರಾ, ಈ ರೀತಿಯಾದಂತಹ ಡೌಟ್ ಕೂಡ ಬರ್ತಾ ಇದೆ. ಹಾಗೇನೆ ಸದ್ಯಕ್ಕೆ ಸುವೇಂದು ಅಧಿಕಾರಿಗೆ ಅತ್ಯುತ್ತಮವಾದಂತಹ ಬೆಂಬಲ ಕೂಡ ಪಶ್ಚಿಮ ಬಂಗಾಳದ ಎಲ್ಲಾ ವರ್ಗದಿಂದ ಸಿಗ್ತಾ ಇದೆ. ಆದ್ರಿಂದಾಗಿ ಖಂಡಿತವಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಈ ಚುನಾವಣೆಯನ್ನ ಗೆಲ್ಲೋದು ಅಷ್ಟೊಂದು ಸುಲಭ ಅಲ್ಲ ಅನಿಸ್ತಾ ಇದೆ. ಅದ್ರ ಜೊತೆಗೆ ಬಿಜೆಪಿ ಶತಾಯ ಗತಾಯ ಮಮತಾ ಬ್ಯಾನರ್ಜಿ ಅವ್ರನ್ನ ಸಂಪೂರ್ಣವಾಗಿ ಮುಗಿಸುವಂತ ಪ್ಲಾನ್ ನ ಮಾಡ್ತದೆ. ಈ ಚುನಾವಣೆಯಲ್ಲಿ ಅವ್ರನ್ನ ಏನಾದ್ರೂ ಮಾಡಿ ಸೋಲಿಸಲೇಬೇಕು ಅನ್ನೋ ಪ್ರಯತ್ನಕ್ಕೆ ಬೀಳ್ತದೆ. ಒಂದ್ ವೇಳೆ ಮಮತಾ ಬ್ಯಾನರ್ಜಿ ಅವರು ಈ ಚುನಾವಣೆಯಲ್ಲಿ ಸೋತ್ರೆ ಸಂಪೂರ್ಣವಾಗಿ ಅವರ ರಾಜಕೀಯ ಭವಿಷ್ಯ ಅನ್ನೋದು ಮಸುಕಾಗಿ ಹೋಗ್ಬಿಡ್ತದೆ. ಆದ್ರೂ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ವಿಧಿ ಇಲ್ಲದೇನೆ ಈ ಚುನಾವಣೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅದಕ್ಕಿನ್ನೂ ಸಮಯ ಇದೆ. ಅದೇನಿರಲಿ, ಸದ್ಯಕ್ಕೀಗ ನಡೀತಾ ಇರುವಂತಹ ವಿದ್ಯಮಾನವನ್ನು ನೋಡಿದ್ರೆ ಇಲ್ಲಿ ಸೋನಿಯಾ ಗಾಂಧಿ ಅವರು ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ರಾಹುಲ್ ಗಾಂಧಿಯನ್ನ ನಂಬ್ಕೊಂಡ್ರೆ ಈ ಇಂಡಿ ಒಕ್ಕೂಟ ಖಂಡಿತವಾಗಿ ಉದ್ಧಾರ ಆಗಲ್ಲ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ.
ಈಗ ಸದ್ಯಕ್ಕೆ ಮಮತಾ ಬ್ಯಾನರ್ಜಿ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು, ಆನಂತರ ಈ ಇಂಡಿ ಒಕ್ಕೂಟ ಏನಿದೆ ಇದರ ಯಜಮಾನಿಕೆಯನ್ನ ಮಮತಾ ಬ್ಯಾನರ್ಜಿ ಅವರಿಗೆ ಕೊಟ್ಟು ಬಿಡೋದು. ನೀವು ಗಮನಿಸಿರಬಹುದು, ಮೊನ್ನೆ ನಡೆದಂತ ಇಂಡಿ ಒಕ್ಕೂಟದ ಸಭೆ ಏನಿದೆ ಆ ಸಭೆಗೆ ಕೇಜ್ರಿವಾಲ್ ಬಂದಿರಲಿಲ್ಲ, ಉದ್ಧವ್ ಠಾಕ್ರೆ ಕೂಡ ಬಂದಿರಲಿಲ್ಲ. ಒಂದ್ ವೇಳೆ ಮಮತಾ ಬ್ಯಾನರ್ಜಿ ಅವ್ರನ್ನ ಇಂಡಿ ಮುಖ್ಯಸ್ಥೆಯನ್ನಾಗಿ ಮಾಡಿದ್ರೆ ಆಗ ಇವರೆಲ್ಲರೂ ಕೂಡ ಪುನಃ ಇವ್ರ ಜೊತೆ ಸೇರ್ಕೊಳ್ಳುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಡಿ ಒಕ್ಕೂಟದ ಮೂಲಕ ಬಿಜೆಪಿ ವಿರುದ್ಧ ಹೋರಾಡಲಿಕ್ಕೆ ಬಲ ಸಿಕ್ಕಾಗ್ತದೆ. ಹಾಗಾಗಿ ಮಮತಾ ಬ್ಯಾನರ್ಜಿಯನ್ನ ಇಂಡಿ ಒಕ್ಕೂಟದ ಮುಖ್ಯಸ್ಥೆಯನ್ನಾಗಿ ಮಾಡುವಂತಹ ಪ್ಲಾನ್ ನಡೀತಾ ಇದೆ. ಅದಲ್ಲದೆ ಈ ಹಿಂದೆ ಕೂಡ ಮಮತಾ ಬ್ಯಾನರ್ಜಿ ಅವರ TMC ಪಕ್ಷದವರು ಒಂದು ಮಾತನ್ನ ಹೇಳ್ತಾ ಇದ್ರು, ಇಂಡಿ ಒಕ್ಕೂಟದ ಯಜಮಾನಿಕೆಯನ್ನ ನಮ್ಮ ಮಮತಾ ದೀದಿಯವರಿಗೆ ಕೊಟ್ಟುಬಿಡಿ, ಆ ರೀತಿ ಮಾಡಿದ್ರೆ ಮಾತ್ರ ಬಿಜೆಪಿಯನ್ನ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಈಗ ಬಿಡಿ, ಆ ಹೇಳಿಕೆ ಕೊಟ್ಟವ್ರು ಯಾರು ಕೂಡ ಮಮತಾ ಬ್ಯಾನರ್ಜಿ ಜೊತೆಗಿಲ್ಲ, ಅದು ಬೇರೆ ವಿಷಯ. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿಯಾದಂತ ಅವರು ನಾಯಕಿ ಬೇಕಿತ್ತು. ಈಗ ಅದು ಅವರಿಗೆ ಅನಾಯಾಸವಾಗಿ ಸಿಕ್ಕದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಸುದ್ದಿ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವ್ರನ್ನ ಕಾಂಗ್ರೆಸ್ ಪಕ್ಷದ ವೈಸ್ ಪ್ರೆಸಿಡೆಂಟ್ ಆಗಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಈಕೆಯ ಅಳಿಯ ಅಭಿಷೇಕ್ ಬ್ಯಾನರ್ಜಿಯನ್ನ ಕಾರ್ಯದರ್ಶಿಯನ್ನಾಗಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಹಣದ ಕೊರತೆ ಕೂಡ ಕಾಣಿಸ್ಕೊಳ್ತದೆ. ಯಾಕಂತ ಹೇಳಿದ್ರೆ ಅವರು ಬಹುತೇಕ ಚುನಾವಣೆಗಳಲ್ಲಿ ಸೋಲ್ತಾ ಇದ್ದಾರೆ, ಎಲ್ಲ ರಾಜ್ಯಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ, ಕೆಲವು ರಾಜ್ಯಗಳು ಮಾತ್ರ ಅವರ ಕೈಯಲ್ಲಿದೆ. ಹಾಗಾಗಿ ಖಜಾನೆ ಕೂಡ ಖಾಲಿ ಆಗ್ತಾ ಇದೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರ ಖಜಾನೆ ಅನ್ನೋದು ತುಂಬಿ ತುಳುಕ್ತಾ ಇದೆ. ಆ ಖಜಾನೆಯನ್ನು ಕೂಡ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಮುಂದಿನ ಚುನಾವಣೆಗಳಲ್ಲಿ ಇವರಿಗೆ ಹಣದ ಕೊರತೆ ಕೂಡ ಆಗ್ಲಿಕ್ಕಿಲ್ಲ. ಆದ್ರಿಂದಾಗಿ ಭ್ರಷ್ಟರಾದಂತಹ ಈ ಅತ್ತೆ ಮತ್ತು ಅಳಿಯನನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಿಕ್ಕೆ ಸೋನಿಯಾ ಗಾಂಧಿ ಅವರು ತಯಾರಿಯನ್ನ ನಡೆಸಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಸಂಶಯ ಕೂಡ ಬರ್ತದೆ. ಅದೇನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು, ಆದ್ರೆ ಕಾಂಗ್ರೆಸ್ ಪಕ್ಷದಿಂದ ಅವರು ಹೊರ ಹೋಗಿ TMC ಯನ್ನ ಸ್ಥಾಪನೆ ಮಾಡಿ ಆ ಮೂಲಕ ಅಧಿಕಾರವನ್ನ ಹಿಡಿದಂತವ್ರು. ಹಾಗೇನೆ ಈಕೆ ಮೆಂಟಾಲಿಟಿ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸರ್ವಾಧಿಕಾರತ್ವದ ಮೆಂಟಾಲಿಟಿಯ ವ್ಯಕ್ತಿ ಈ ಮಮತಾ ಬ್ಯಾನರ್ಜಿ. ಇಂತಹ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಾ? ಯಾಕಂತ ಹೇಳಿದ್ರೆ ಸೋನಿಯಾ ಗಾಂಧಿ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಅವರ ಮೆಂಟಾಲಿಟಿ ಕೂಡ ಇದೇ ತರದ್ದು. ಭಾರತ ಅನ್ನೋದು ಯಾವತ್ತೂ ಕೂಡ ನಮ್ಮ ಹಿಡಿತದಲ್ಲಿರ್ಬೇಕು, ನಾವು ಹುಟ್ಟಿರೋದು ಈ ದೇಶವನ್ನ ಆಳ್ಲಿಕ್ಕಾಗಿ. ಈ ರೀತಿಯಾಗಿ ಯೋಚನೆ ಮಾಡುವಂತಹ ಕುಟುಂಬ ಈ ಗಾಂಧಿ ಕುಟುಂಬ. ಇಂತಹ ಕುಟುಂಬದ ಜೊತೆಗೆ ಮಮತಾ ಬ್ಯಾನರ್ಜಿ ಅಂತಹ ಡಿಕ್ಟೇಟರ್ಶಿಪ್ ಮೆಂಟಾಲಿಟಿಯ ವ್ಯಕ್ತಿ ಸೇರ್ಕೊಂಡ್ರೆ ಮುಂದೆ ಏನಾಗ್ಬೋದು? ಖಂಡಿತವಾಗಿ ಇದು ಏನಿದ್ರು ಕೂಡ ಕೆಲ ದಿನಗಳ ಮಟ್ಟಿಗೆ ನಡೆಯುವಂತ ಹೊಂದಾಣಿಕೆ ಅನ್ಸ್ತದೆ. ಯಾವುದೇ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಇಲ್ಲಿ ಹೊಂದಿಕೊಂಡು ಹೋಗೋದು ಬಹಳಷ್ಟು ಕಷ್ಟ ಇದೆ. ಈಕೆ ಏನಿದ್ರು ಕೂಡ ಸದ್ಯಕ್ಕೆ ಒಂದು ರಕ್ಷಣೆಯನ್ನ ಪಡೀಲಿಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ತನ್ನ ಪರವಾಗಿ ಹೋರಾಡ್ಲಿಕ್ಕೆ ಒಂದಿಷ್ಟು ಜನ ಬೇಕು ಇವರಿಗೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಜನರನ್ನ ಎರವಲು ಪಡಿಲಿಕ್ಕಾಗಿ ಇಲ್ಲಿ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಮೈತ್ರಿ ಏನಿದೆ ಇದು ಹೆಚ್ಚು ದಿನ ಅಂತೂ ಬಾಳಿಕೆ ಬರಲ್ಲ ಅಂತ ಹೇಳ್ಕೊಂಡು ನನಗನ್ನಿಸ್ತಾ ಇದೆ. ಇನ್ನು ಕೂಡ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಅಂತ ಹೇಳ್ಕೊಂಡು ಅಧಿಕೃತವಾಗಿ ಎಲ್ಲಿಯೂ ಕೂಡ ಅನೌನ್ಸ್ ಆಗಿಲ್ಲ. ಆದ್ರೆ ಸದ್ಯಕ್ಕೆ ಬರ್ತಾ ಇರುವಂತ ಸುದ್ದಿ ಈ ರೀತಿ ಇದೆ. ಹಾಗಾಗಿ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ತುರ್ತು ಸಭೆಯನ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದಿದ್ದಾರೆ. ಈ ತುರ್ತು ಸಭೆಯಲ್ಲಿ ಏನೆಲ್ಲ ಡಿಸ್ಕಷನ್ ಆಯ್ತು, ಏನ್ ನಿರ್ಧಾರ ತಗೊಂಡಿದ್ದಾರೆ, ಮೀಟಿಂಗ್ ಅನ್ನ ಕರೀಲಿಕ್ಕೆ ಕಾರಣ ಏನು ಅನ್ನೋದು ಹೊರ ಬಂದ ನಂತರ ಮಮತಾ ಬ್ಯಾನರ್ಜಿ ಅವರ ಭವಿಷ್ಯ ಏನು ಅನ್ನೋದು ನಮಗೆ ಗೊತ್ತಾಗ್ತದೆ. ಯಾವುದಕ್ಕೂ ನಾವು ಇವತ್ತೊಂದಿನ ಕಾದ್ ನೋಡ್ಬೇಕಾಗಿ ಬರ್ತದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಪಕ್ಷ ಸೇರೋದ್ರಿಂದ ಕಾಂಗ್ರೆಸ್ ಪಕ್ಷ ಇನ್ನೂ ಬಲಿಷ್ಠ ಆಗ್ತದ ಅಥವಾ ಕಾಂಗ್ರೆಸ್ ಪಕ್ಷದ ಒಳಗಡೆ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಕ್ರಿಯೇಟ್ ಆಗ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಈ ಕಾಫಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ತೆ, ಜೈ ಹಿಂದ್.